ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ರೈತರಿಗೆ ಒಳಿತಾಗಲಿ ಮತ್ತು ಇಡೀ ಲೋಕಕ್ಕೆ ಕಲ್ಯಾಣವಾಗಲಿ ಎಂದು ಪ್ರಾರ್ಥಿಸಿ ಕಲಬುರಗಿ ನಗರದ ಸಂಗಮೇಶ್ವರ ಸಭಾಗೃಹದಲ್ಲಿ ಇಂದು ಚಿತ್ತಾಪುರ ತಾಲೂಕಿನ ಪುಣ್ಯಕ್ಷೇತ್ರ ಸನ್ನತಿಯ ಶ್ರೀ ಚಂದ್ರಲಾಂಬಾ ಸೇವಾ ಸಂಘದ ವತಿಯಿಂದ ಸಾಮೂಹಿಕ ಲಕ್ಷ ಕುಂಕುಮಾರ್ಚನೆ ಸೇವೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ನಾಡಿನ ರೈತರಿಗೆ ಒಳಿತಾಗಲಿ ಮತ್ತು ಇಡೀ ಲೋಕಕ್ಕೆ ಕಲ್ಯಾಣವಾಗಲಿ ಎಂದು ಪ್ರಾರ್ಥಿಸಿ ಕಲಬುರಗಿ ನಗರದಲ್ಲಿ ಇಂದು ಸಾಮೂಹಿಕ ಲಕ್ಷ ಕುಂಕುಮಾರ್ಚನೆ ಸೇವೆಯನ್ನ ಸಲ್ಲಿಸಲಾಯಿತು. ಚಿತ್ತಾಪುರ ತಾಲೂಕಿನ ಪುಣ್ಯಕ್ಷೇತ್ರ ಸನ್ನತಿಯ ಶ್ರೀ ಚಂದ್ರಲಾಂಬಾ ಸೇವಾ ಸಂಘದ ವತಿಯಿಂದ ಕಲಬುರಗಿ ನಗರದ ಸಂಗಮೇಶ್ವರ ಸಭಾಗೃಹದಲ್ಲಿ ಈ ಕುಂಕುಮಾರ್ಚನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಾವಿರಾರು ಮುತ್ತೈದೆಯರು ಈ ಧಾರ್ಮಿಕ ಕಾರ್ಯದಲ್ಲಿ ಭಾಗವಹಿಸಿ ಕುಂಕುಮಾರ್ಚನೆ ಮಾಡಿದರು. ಗಂಗಾವತಿಯ ವೆಂಕಟೇಶ ಆಚಾರ್ ದೇವಿಯ ನಾಮಾವಳಿ ಜಪಿಸುವ ಮೂಲಕ ಅರ್ಚನೆ ಸೇವೆ ನಡೆಸಿಕೊಟ್ಟರು. ಇದಕ್ಕೂ ಮೊದಲು ಪ್ರಮುಖ ಬೀದಿಗಳಲ್ಲಿ ಚಂದ್ರಲಾಂಬೆಯ ಪಾದುಕೆಯನ್ನ ಮೆರವಣಿಗೆಯ ಮೂಲಕ ಬರಮಾಡಿಕೊಳ್ಳಲಾಯಿತು. ಕಲಬುರಗಿ ಜಿಲ್ಲೆಯ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ರಸ್ತೆ ತಡೆ ಚಳುವಳಿ ನಡೆಸುವ ಮೂಲಕ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಅತಿವೃಷ್ಟಿ ಮಳೆಯಿಂದ ಹಾನಿಯಾದ ರೈತರ ರೊಕ್ಕದ ಮಾಲು ತೊಗರಿ ಒಣಗಿ ಹೋಗುತ್ತಿದೆ. ಹೆಸರು ಉದ್ದು ಸೋಯಾ ಬೆಳೆ ನಷ್ಟ ಆದ ಬಗ್ಗೆ ಬೆಳೆ ಸಮೀಕ್ಷೆ ನಡೆಸಲು ಕೇಂದ್ರ ಸರ್ಕಾರ ಮುಂದಾಗಲಿ. ಪರಿಹಾರಕ್ಕಾಗಿ ಮತ್ತು ಬೆಳೆ ವಿಮೆ ಜಾರಿಗಾಗಿ ಆಗ್ರಹಿಸಿ ಹಿಂದಿನ ಬೆಳೆ ವಿಮೆ ಹಣ ಬಿಡುಗಡೆ ಮಾಡಿ ಕಲಬುರಗಿ ಜಿಲ್ಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ರೈತರ ಕುಟುಂಬಕ್ಕೆ ಪರಿಹಾರಕ್ಕಾಗಿ ಒತ್ತಾಯಿಸಿ ದಿನಾಂಕ 21 ಆಗಸ್ಟ್ 2025ರಂದು ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ರಸ್ತೆ ತಡೆ ಚಳುವಳಿ ನಡೆಸಿ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಅವ್ರ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತೀವಿ. ಸರ್ಕಾರ ಸಾಲ ಋಣ ಮುಕ್ತವನ್ನು ಜಾರಿಗೆ ಇದನ್ನು ದಯವಿಟ್ಟು DC ಮೇಡಮ್ ಟಾಸ್ಕ್ ಫೋರ್ಸ್ ಕಮಿಟಿ ಮೀಟಿಂಗ್ ಅನ್ನು ಸೇರಿ ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು. ಬೆಳೆ ಸಮೀಕ್ಷೆ ಎಲ್ಲೂ ಮಾಡ್ತಾರೆ ಜಂಟಿ ಕೃಷಿ ನಿರ್ದೇಶಕರನ್ನ ಗಮನಕ್ಕೆ ತರಬೇಕು ಮಾಡಲೇಬೇಕು. ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಲೇಬೇಕು. ಜಿಲ್ಲೆಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಲೇಬೇಕು. ಕಳೆದ ವ್ಯವಸ್ಥೆಯಿಂದ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಲೇಬೇಕು. ಜಿಲ್ಲೆಯಲ್ಲಿ ಅತಿವೃಷ್ಟಿ ಮಳೆಯಿಂದ ರೋಡ್ಗಳನ್ನು ಹೊಡೆದು ಸಂತೆನಸ್ ಆಗಿರೋದ್ರಿಂದ ಆತ್ಮಹತ್ಯೆ ಮಾಡಿಕೊಂಡ ರೈತರ ಕುಟುಂಬಕ್ಕೆ ಪರಿಹಾರ ಕೊಡಲೇಬೇಕು. ಕಲಬುರಗಿ ಜಿಲ್ಲೆಯ ತೊಗರಿಯ ನಾಡಿನಲ್ಲಿ ತೊಗರಿ ಬೆಳೆಗಾರ ದಾನಿ ಮಾಲ್ ಬೆಳೆಯದಂತ ಪರಿಸ್ಥಿತಿಯನ್ನ ನಿರ್ಮಾಣ ಆಗಿದೆ. ತೊಗರಿ ಬೆಳೆಗಾರರನ್ನ ಕಂಗಾಲಾಗೋಗಿದ್ದಾರೆ. ತೊಗರಿ ಕಲಬುರಗಿ ಜಿಲ್ಲೆಯಲ್ಲಿ 5,91,556 ಹೆಕ್ಟರ್ ಬಿತ್ತನೆ ಆಗಿದೆ. ಹಸಿರು 50,000 ಹೆಕ್ಟರ್ ಬಿತ್ತನೆ ಆಗಿದೆ. ಉದ್ದು 30,000 ಹೆಕ್ಟರ್ ಬಿತ್ತನೆ ಆಗಿದೆ. ಸೋಯಾ 20,000 ಹೆಕ್ಟರ್ ಬಿತ್ತನೆ ಆಗಿದೆ. ಇವತ್ತು ಹತ್ತಿ 21,000 ಹೆಕ್ಟರ್ ಹತ್ತಿ 31,000 ಹೆಕ್ಟರ್ ಬಿತ್ತನೆ ಆಗಿದೆ. ಇಷ್ಟೆಲ್ಲ ಹಾನಿಯಾಗಿರ್ತಕ್ಕಂಥದ್ದು ಯಾರು ಚಕ್ಕಾರ ಎತ್ತಲ್ಲ.
ಬೆಳೆ ನಷ್ಟ ಪರಿಹಾರನ್ನ ಘೋಷಣೆ ಮಾಡಬೇಕು. ಅತಿವೃಷ್ಟಿ ಕಲಬುರಗಿ ಜಿಲ್ಲೆ ಘೋಷಣೆ ಮಾಡಬೇಕು. ಕಲಬುರಗಿ ಜಿಲ್ಲೆ ತೊಗರಿಯ ನಾಡಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು. ಕೇಂದ್ರದ ಕೃಷಿ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ತಕ್ಷಣವೇ ಕೇಂದ್ರದ ತಂಡ ಇವತ್ತು ಬೆಳೆ ಸಮೀಕ್ಷೆ ಮಾಡಕ್ಕೆ ಮುಂದಾಗಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಿದ್ವಿ. ರಾಜ್ಯದ ಕೃಷಿ ಮಂತ್ರಿಗಳು, ಮುಖ್ಯಮಂತ್ರಿಗಳು ತಕ್ಷಣವೇ ಕಲಬುರಗಿ ಜಿಲ್ಲೆಗೆ ವಿಶೇಷ ಪ್ಯಾಕೇಜ್ ಘೋಷಣೆಗಾಗಿ, ಪರಿಹಾರ ಘೋಷಣೆಗಾಗಿ ಬೆಳೆ ಸಮೀಕ್ಷೆ ನಡೆಸಬೇಕು. ಆತ್ಮಹತ್ಯೆ ಮಾಡ್ಕೊಂಡಂತ ರೈತರ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತಕ್ಕಂಥ ಮಾತನ್ನ ಕರ್ನಾಟಕ ಪ್ರಾಂತ ರೈತ ಸಂಘ ಒತ್ತಾಯ ಮಾಡ್ತಾರೆ. ಈ ಸಂದರ್ಭದಲ್ಲಿ ಕೆಪಿಆರ್ಎಸ್ ಜಿಲ್ಲಾಧ್ಯಕ್ಷರಾದ ಶರಣಬಸಪ್ಪ ಮಮ್ಮಶೆಟ್ಟಿ, ಸಹ ಕಾರ್ಯದರ್ಶಿಗಳಾದ ರಾಯಪ್ಪ ಹುರುಮುಂಜಿ, ದಿಲೀಪ್ ನಾಗುರೆ, ಎಂಬಿ ಸಜ್ಜನ್, ಚಂದಪ್ಪ ಪೂಜಾರಿ, ದೇವು ಬಿರಾಜ್ದಾರ್, ಸಿದ್ದರಾಮ್ ಧಣ್ಣೂರು, ಅಶೋಕ್ ಹೂಗಾರ್, ಹನುಮಂತ ತಳವಾರ್, ಚಂದಪ್ಪ ಪೂಜಾರಿ, ಸೈಬಣ್ಣ ಕೊರಬಾ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಆಂಧ್ರ ಪ್ರದೇಶದ ತಿರುಪತಿಯಲ್ಲಿ ಇರುವ ಶ್ರೀ ಹಾತಿರಾಮ್ ಬಾವಾಜಿ ಮಠವನ್ನ ನೆಲಸಮಗೊಳಿಸುವ ವಿಚಾರವನ್ನ ಮರು ಪರಿಶೀಲಿಸುವಂತೆ ಶ್ರೀ 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 ಹಾತಿರಾಮ್ ಬಾವಾಜಿ ಮಹಾಸಂಘ ಉತ್ತರ ಕರ್ನಾಟಕದ ವತಿಯಿಂದ ಮಾಜಿ ಸಚಿವರಾದ ಬಾಬುರಾವ್ ಚೌಹಾಣ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಂಧ್ರ ಪ್ರದೇಶದ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಆಂಧ್ರ ಪ್ರದೇಶದ ತಿರುಪತಿಯಲ್ಲಿ ಬಂಜಾರ ಸಮುದಾಯದ ಹಾತಿರಾಮ್ ಬಾವಾಜಿ ಮಠವನ್ನು ತೆರವುಗೊಳಿಸಲು ಸರ್ಕಾರ ನೀಡಿರುವ ಆದೇಶವನ್ನು ಹಿಂಪಡೆದು ಮಠವನ್ನು ಜೀರ್ಣೋದ್ಧಾರ ಮಾಡಿ ಅಲ್ಲಿ ಪೂಜೆ ಕೈಂಕರ್ಯಗಳಿಗೆ ಅವಕಾಶ ಮಾಡಿಕೊಡಬೇಕು ಎಂದು ಮಾಜಿ ಸಚಿವರಾದ ಬಾಬುರಾವ್ ಚೌಹಾಣ್ ಆಗ್ರಹಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು, ಸುಮಾರು 600 ವರ್ಷಗಳ ಇತಿಹಾಸ ಹೊಂದಿರುವ ಮಠವನ್ನು ತೆರವುಗೊಳಿಸಿ ಬಂಜಾರ ಸಮುದಾಯಕ್ಕೆ ಅನ್ಯಾಯ ಮಾಡಬಾರದು. ಅಲ್ಲದೆ ಹಾತಿರಾಮ್ ಬಾವಾಜಿ ಮಠದ ಆಸ್ತಿ ದೇಶದ ಹಲವಾರು ರಾಜ್ಯಗಳಲ್ಲಿದೆ. ಕಲಬುರಗಿ ಮತ್ತು ಸೂಗೂರ್ನಲ್ಲಿಯೂ ಇದೆ ಎಂಬ ಮಾಹಿತಿ ಇದೆ. ಅವುಗಳ ದಾಖಲೆ ಕೇಂದ್ರ ಮಟ್ಟದಲ್ಲಿ ಲಭ್ಯವಾದರೆ ಕಾನೂನು ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ಅವರು ತಿಳಿಸಿದರು. ತಿರುಪತಿ ಜಿಲ್ಲಾಡಳಿತಕ್ಕೆ ಇದೇ 23ರಂದು ಭೇಟಿ ನೀಡಿ ಮಾಜಿ ಸಚಿವರು, ಸಂಸದರು ಮತ್ತು ಅನೇಕ ಬಂಜಾರ ಸಮಾಜದ ಮುಖಂಡರೊಂದಿಗೆ ಭೇಟಿ ಮಾಡಿ ಮನವಿ ಮಾಡಲಾಗುವುದು. ಜೊತೆಗೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರಿಗೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭೇಟಿ ಮಾಡಿ ದೇಶದಾದ್ಯಂತ ಇರುವ ಮಠಗಳ ರಕ್ಷಣೆಗೆ ಮನವಿ ಮಾಡಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ಅವರು ತಿಳಿಸಿದರು. ತಿರುಪತಿ ತಿರುಮಲೆಗೆ ಮೇಲ್ಗಡೆ ಪ್ರಸಾದ ಡೈಲಿ ಹೋಗ್ತದೆ. ಆಮೇಲೆ ಅಲ್ಲಿ ತಿರುಪತಿ ದೇವಸ್ಥಾನ ಪೂಜಾ ಸ್ಟಾರ್ಟ್ ಮಾಡ್ತಾರೆ. ಇದು ಪದ್ಧತಿ ಬಂದಿದ್ದು. ಈಗಲೂ ಕೆಳಗಡೆಯಿಂದ ಹೋದಾಗೆ ದಿನಾಲು ಡೈಲಿ ಹೋದಾಗ ಅದು ಪದ್ಧತಿ ಈಗ ಬಂದಿದ್ದು. ಸಿನಿಮಾದಲ್ಲಿನೂ ಬಂದಿದೆ, ಹಿಸ್ಟ್ರಿನಲ್ಲಿನೂ ಇದೆ, ಕಲ್ಚರ್ನಲ್ಲೂ ಬಂದಿದೆ. ಈಗ ಬರ್ತಾ ಹಾತಿರಾಮ್ ಮಠ ಅವರು ಹಾತಿರಾಮ್ ಬಾವ ಇದು 12ನೇ ಶತಮಾನದಲ್ಲಿ ಆ ಟೈಮ್ನಲ್ಲಿ ನಮ್ಮ ಬಂಜಾರ ಸಮಾಜದ ಗುರುಗಳವರು, ಲಂಬಾಣಿ ಸಮಾಜದವರು ಗುರುಗಳಾಗಿ ಆ ಟೈಮ್ನಲ್ಲಿ ಅಲ್ಲಿದ್ದಾಗ ಈ ಗುರುಗಳು ಮತ್ತು ತಿರುಮಲದಲ್ಲಿ ಇಬ್ಬರು ನೋಡೇ ಸಂಧಾನ ಚೆನ್ನಾಗಿತ್ತು. ದೇವಸ್ಥಾನ ಆ ಟೈಮ್ನಲ್ಲಿ ಅವಾಗ ನಡೀತು. ಬರ್ತಾ ಕ್ರಮೇಣವಾಗಿ ವಯಸ್ಸಾಯ್ತು ಅವ್ರದ್ದು. ವಯಸ್ಸಾದ ನಂತರ ಉತ್ತರ ಪ್ರದೇಶದ ಒಂದು ಉತ್ತರ ಪ್ರದೇಶದಿಂದ ಬ್ರಾಹ್ಮಣ ಸಮುದಾಯದವರು ಅಲ್ಲಿ ಸೇವಾ ಮಾಡಲಿಕ್ಕೆ ಹಾತಿರಾಮ್ ಮಠಕ್ಕೆ ಬಂದರು. ಸೇವಾ ಮಾಡ್ಲಿಕ್ಕೆ ಹಾತಿರಾಮ್ ಬಂದಾಗ ಅವ್ರು ತೀರ್ಕೊಂಡಾಗ ಇವ್ರು ಕಂಟಿನ್ಯೂ ಆಗಿ ಮಠವನ್ನು ಇವ್ರ ಕಬ್ಜೆನಲ್ಲಿ ಬಂತು. ಬ್ರಾಹ್ಮಣ ಸಮುದಾಯದವರು 9 ವರ್ಷದ ಅವ್ರು ಕಂಟಿನ್ಯೂ ಬರ್ತಾ ಈ ಹಾತಿರಾಮ್ ಮಠದ ಪ್ರಾಪರ್ಟಿ ನಮ್ಮ ಭಾರತ ದೇಶದಲ್ಲಿ ಅನೇಕ ಕಡೆ ಇದೆ. ಕೋಟಿಗಟ್ಟಲಿದೆ. ಭಾರತ ದೇಶದಲ್ಲಿ ಇದೆ, ಬಾಂಬೈನಲ್ಲಿ ಇದೆ, ತಮಿಳ್ನಾಡಲ್ಲಿದೆ, ಹೈದರಾಬಾದ್ನಲ್ಲಿದೆ, ನಮ್ಮ ಗುಲ್ಬರ್ಗನಲ್ಲಿ ಕೂಡ ಈ ಹಾತಿರಾಮ್ ಮಠದ ಪ್ರಾಪರ್ಟಿ ಇಲ್ಲಿಯೂ ಕೂಡ ಇದೆ. ಆಶ್ಚರ್ಯ ಆಗ್ತದೆ ನಮಗೆ. 12 ಅದು ಗುಲ್ಬರ್ಗ ಎಲ್ಲಿದೆ ಅಂತ ಹೇಳಿದ್ರೆ ಅದು ಇನ್ನೂ ನಮಗೇನಪ್ಪ ಅಂತ ಹೇಳಿದ್ರೆ ಹಾತಿರಾಮ್ ಮೇನ್ ಹೆಡ್ ಆಫೀಸ್ ಹಾತಿರಾಮ್, ಅದ್ರ ಪ್ರಾಪರ್ಟಿ ಪೂರಾ ದೇಶದಲ್ಲಿ ನಮ್ಮಲ್ಲಿದೆ. ಗುಲ್ಬರ್ಗದಲ್ಲಿ ನಮ್ಮ ಹಾತಿರಾಮ್ ಮಠ ಪ್ರಾಪರ್ಟಿ ಎಲ್ಲಿದೆ ಅಂತಂದರೆ ಈ ಲಾಹೋಟಿ ಪೆಟ್ರೋಲ್ ಪಂಪ್ ಇದೆಯಲ್ಲ, ಲಾಹೋಟಿ ಪೆಟ್ರೋಲ್ ಮೇಲೆ ಆ ಕಡೆ ಹೋಗ್ತಲ್ಲ, ಈ ಪೆಟ್ರೋಲ್ ಪಂಪ್ ಇದೆಯಲ್ಲ, ಇದು ನಮ್ಮದಿದೆ ಅಂತ ರೆಕಾರ್ಡ್ನಲ್ಲಿ ಗೊತ್ತಾಗಿದೆ ನಮಗೆ. ಒಂದು ಎರಡನೇದು ಕಾಳಗಿನಲ್ಲಿ ತಿರುಪತಿ ದೇವಸ್ಥಾನ ಇದೆ. ಕಾಳಗಿ ದೇವಸ್ಥಾನ ಸೂಗೂರು ಅದು ಕೂಡ ಏನಪ್ಪ ದೇವಸ್ಥಾನ ಪೂಜಾರಿಗಳಿಗೆ ತಾವು ಕೇಳ್ಬೋದು. ಅವರು ಅಂತಾರೆ, ನೀವು ಬಂಜಾರ ಸಮಾಜದಲ್ಲಿ ಹಾತಿರಾಮ್ ಮಠದ್ದು ನಮ್ಮದಲ್ಲ, ಇದು ನೀವು ಬಂಜಾರ ಸಮಾಜದವರು, ನೀವೇನು ಹೋರಾಟನೇ ಮಾಡ್ತಾ ಇಲ್ಲ, ಕೇಳ್ತಾನೆ ಇಲ್ಲ ಅಂತ ನಮಗೆ ಈಗ ನಾವು 12ನೇ ಶತಮಾನ ಈಗ ನಮಗೆ ಅರಿವು ಬಂದಿದೆ. ನಾವು ಹೆಂಗಸ್ತು ಈಗೆಲ್ಲ ನಾವು ಬಡ್ದಾಡಕ್ಕೆ ಪ್ರಯತ್ನ ಮಾಡಿದ್ದೆವು. ಬರ್ತಾ ಏನಾಗಿದೆ ಅಂತ ಹೇಳಿದ್ರೆ ಅದು ಎಂಡೋಮೆಂಟ್ ಡಿಪಾರ್ಟ್ಮೆಂಟ್ ಕಂಟ್ರೋಲಲ್ಲಿದೆ. ಯಾವುದು ಹಾತಿರಾಮ್ ಮಠ ಎಂಡೋಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ತೆಲಂಗಾಣ. ಆ ತೆಲಂಗಾಣ ಗೌರ್ಮೆಂಟ್ ಹೋಗಿ ಆಂಧ್ರ ಗೌರ್ಮೆಂಟ್ ಸಪ್ರೇಷನ್ ಆದಾಗ ಆಂಧ್ರ ಗೌರ್ಮೆಂಟ್ ಕಂಟ್ರೋಲ್ನಲ್ಲಿ ಅದು ಹಾತಿರಾಮ್ ಮಠ ಬಂದಿದೆ. ಹಾತಿರಾಮ್ ಮಠ ಆಂಧ್ರ ಗೌರ್ಮೆಂಟಲ್ಲಿ ಬಂದಾಗ ಅಲ್ಲಿ ಏನಪ್ಪ ಅಂತ ಹೇಳಿ ಅಲ್ಲಿ ಅವರೇನೋ ಹೆಸರಿದ್ದಾರೆ ನನಗೆ ಬರ್ತಾಯಿಲ್ಲ. ಅವ್ರೇನು ಅಡ್ಮಿನಿಸ್ಟ್ರೇಷನ್ ನೋಡ್ತಾಯಿದ್ರು. ಅವರು ತನ್ನ ಕಂಟ್ರೋಲ್ನಲ್ಲಿ ತೊಗೊಂಡ್ರು. ಆಂಧ್ರ ಪ್ರದೇಶದವರು ತನ್ನ ಕಂಟ್ರೋಲ್ನಲ್ಲಿ ತೊಗೊಂಡಾಗ ಅದು ಗೌರ್ಮೆಂಟ್ ಆಂಧ್ರ ಪ್ರದೇಶ ಗೌರ್ಮೆಂಟಲ್ಲಿದೆ. ಬರ್ತಾ ಏನಾಯಿತು, ಇದಕ್ಕೆ ನೋಡೋರು ಯಾರೂ ಇಲ್ಲ, ಕೇಳೋರು ಯಾರೂ ಇಲ್ಲ ಅಂತ ಆಂಧ್ರ ಪ್ರದೇಶ ಗೌರ್ಮೆಂಟ್ ಏನು ಮಾಡ್ತಾಯಿದೆ, ಅದು ಹಳೆ ಸ್ಟ್ರಕ್ಚರ್ ಇದೆಯಲ್ಲ ತಿರುಪತಿ ಕೆಳಗಡೆ,
ಡೆಮಾಲಿಷನ್ ಮಾಡಬೇಕು ಅಂತ ಬರ್ತಾರೆ, ಡೆಮಾಲಿಷನ್ ಮಾಡ್ತಾರೆ. ನಾವು ಬಂಜಾರ ಸಮಾಜದವ್ರು ಏನಿದ್ದೆವು, ಅದು ನಮ್ಮ ಪುರಾತನ ಕಾಲದ ದೇವಸ್ಥಾನ, ನಮ್ಮ ಸಮಾಜದವ್ರದ್ದು. ನೀವು ಡೆಮಾಲಿಷನ್ ಯಾಕೆ ಮಾಡ್ತೀರಿ, ಮಾಡಬಾರ್ದು ಅಂತೇನಪ್ಪ ಅಂತ ಹೇಳಿದ್ರೆ ನಾವೆಲ್ಲ ಒಂದೆರಡು ಸಲ ಆಂಧ್ರ ಪ್ರದೇಶ ಸೆಕ್ರೆಟರಿಯೇಟ್ ಮೀಟ್ ಮಾಡಿದ್ದೆವು, ಕನ್ಸರ್ನ್ ಮಿನಿಸ್ಟ್ರಿ ಮೀಟ್ ಮಾಡಿದ್ದೆವು, CMಗೂ ಮೀಟ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದು ಸಿಕ್ಕಿಲ್ಲ. ಅದು ನಾವೇ ಹೋಲ್ಡಿಂಗ್ ಮಾಡ್ತಾಯಿದ್ವು. ನಮ್ಮ ಆಂಧ್ರ ಪ್ರದೇಶ, ತೆಲಂಗಾಣ ಸೀತಾರಾಮ್ ನಾಯಕ್ ex-MP, ರವೀಂದ್ರ ನಾಯಕ್ ex-Minister, DT ನಾಯಕ್ ರಿಟೈರ್ಡ್ ಆಫೀಸರ್, ಬಾಬುರಾವ್ ಚವ್ಹಾಣ್, ಮತ್ತು ಮಹಾರಾಷ್ಟ್ರದ ಏನಪ್ಪ ಅಂದ್ರೆ ಹರಿಭಾವ್ ರಾಠೋಡ್, ಎಲ್ಲ ನಾವು ಲೀಡರ್ಸ್ ಹೋಗಿ ಮೀಟ್ ಮಾಡಿ ಬಂದಿದ್ದೆವು. ಈ ಸುದ್ದಿಗೋಷ್ಠಿಯಲ್ಲಿ ಗೋಪಿನಾಥ್ ರಾಠೋಡ್, ಮದನ್ ರಾಠೋಡ್, ಹೀರಾಕಾಂತ್ ರಾಠೋಡ್, ಸಚಿನ್ ಚೌಹಾಣ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುಲಲಿತವಾದ ಬಯೋಮೆಟ್ರಿಕ್ ಹಾಜರಾತಿಗೆ ಅವಕಾಶ ಕಲ್ಪಿಸಿಕೊಡುವ ಮೂಲಕ ವಿಕಲಚೇತನ ಪುನರ್ವಸತಿ ಕಾರ್ಯಕರ್ತರ ಗೌರವಧನ ಕಡಿತಗೊಳ್ಳದಂತೆ ಕ್ರಮ ಕೈಗೊಳ್ಳಬೇಕು ಎಂದು ನವಕರ್ನಾಟಕ MRW, URW, VRW ವಿಕಲಚೇತನ ಗೌರವಧನ ಕಾರ್ಯಕರ್ತರ ಸಂಘದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅಡಿಯಲ್ಲಿ ರಾಜ್ಯದಾದ್ಯಂತ MRW, VRW, URW ಪುನರ್ವಸತಿ ಕಾರ್ಯಕರ್ತರಿಗೆ ಅವೈಜ್ಞಾನಿಕ ಬಯೋಮೆಟ್ರಿಕ್ ಹಾಜರಾತಿಯಿಂದಾಗಿ ವೇತನ ಕಡಿತದ ಸಮಸ್ಯೆ ಅನುಭವಿಸುತ್ತಿದ್ದಾರೆ. ಅದನ್ನು ಸರ್ಕಾರ ತಕ್ಷಣವೇ ಕೈಬಿಡಬೇಕು, ವಿಳಂಬವಾದರೆ ಹೋರಾಟ ನಡೆಸಲಾಗುವುದು ಎಂದು ನವಕರ್ನಾಟಕ MRW, VRW, URW ವಿಕಲಚೇತನರ ಗೌರವಧನ ಕಾರ್ಯಕರ್ತರ ಸಂಘದಿಂದ ಸಚಿವರ ಮನೆಯ ಮುಂದೆ ಪ್ರತಿಭಟನಾ ಹೋರಾಟ ನಡೆಸಲಾಗುವುದು ಎಂದು ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಅಂಬಾಜಿ ಮೇಟಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಗೌರವಧನ ಕಾರ್ಯಕರ್ತರಾಗಿ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಧೀನದಲ್ಲಿ ಸುಮಾರು 6,500 ಸಂಖ್ಯೆಯಲ್ಲಿ ನಾವು ವಿಕಲಚೇತನ ಇದ್ದೀವಿ. ಸರ್ಕಾರದ ಸೇವೆ ಮಾಡ್ತಾ 17 ವರ್ಷ ಕಳೆದಿದ್ದೀವಿ. ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಏನು ಸವಲತ್ತನ್ನು ಸಿಗ್ತಾವೆ ಅದನ್ನು ನಾವು ಈ ರಾಜ್ಯದ ವಿಕಲಚೇತನ ಬಂಧುಗಳಿಗೆ ತಲುಪಿಸುವಂಥ ಕೆಲಸ ಸರ್ಕಾರ ಮತ್ತು ವಿಕಲಚೇತನ ಮಧ್ಯೆ ಒಂದು ಕೊಂಡಿಯ ಕೆಲಸ ಮಾಡ್ತಾಯಿದ್ವಿ. ಸುಮಾರು 17 ವರ್ಷದಿಂದ ಕೇವಲ ಆರಂಭದಲ್ಲಿ 750 ರೂಪಾಯಿಂದ ಸ್ಟಾರ್ಟ್ ಅಂತ ಈ ಹುದ್ದೆ ಇವತ್ತು 9,000 ರೂಪಾಯಿ ಮುಟ್ಟಿತ್ತು. ಮೊನ್ನೆ ಒಂದು 2-3 ತಿಂಗಳ ಹಿಂದೆ ಮೈಸೂರದಲ್ಲಿ ಪ್ರತಿಭಟನೆ ಮಾಡಿದ ಪ್ರತಿಫಲವಾಗಿ ಈಗ ಮತ್ತೊಂದು 1,000 ರೂಪಾಯಿ ವೇತನ ಹೆಚ್ಚಳ ಮಾಡಿ 10,000 ರೂಪಾಯಿ ಆಗಿದೆ. ಈ 10,000 ರೂಪಾಯಿ ಕೂಡ ನಮಗೆ ಕಳೆದ 2 ವರ್ಷದಿಂದ ನಮ್ಮ ಶ್ರಮಕ್ಕೆ ತಕ್ಕಷ್ಟು ನಾವು ದುಡಿದಿರೋ ಕೆಲಸಕ್ಕೆ ತಕ್ಕಂತೆ ನಮಗೆ ವೇತನ ಆಗ್ತಾಯಿಲ್ಲ, ಕಡಿತ ಮಾಡಲಾಗ್ತದೆ. ಕಡಿತ ಯಾಕೆ ಮಾಡ್ತಾಯಿದ್ದಾರೆ ಅಂದರೆ ಈಗ ಈ ಹಾಜರಾತಿ ಅಳವಡಿಸಿದ್ದಾರೆ, ಕೆಲವು 1.5-2 ವರ್ಷ ಸಮೀಪ ಆಗ್ತಾಯಿದೆ. ಈ ಹಾಜರಾತಿಯಿಂದ ಬೆಳಗ್ಗೆ ಇನ್ ಮಾಡಬೇಕು ಮತ್ತು ಸಾಯಂಕಾಲ 5ವರೆಗೆ ಔಟ್ ಕೂಡ ಮಾಡಬೇಕು. ಈ ಇನ್ನು ಔಟ್ ಮಾಡ್ಲಿಕ್ಕೆ ನಮ್ದು ಏನು ಸಮಸ್ಯೆ, ನಾವು ಕೆಲಸ ಮಾಡ್ಲಿಕ್ಕೆ ತಯಾರಿದ್ದೀವಿ. ಇಲಾಖೆ ಆದ್ಯಂದಾಗ ನಾವು ಕೆಲಸ ಮಾಡ್ತಾಯಿದ್ದೀವಿ. ಸರ್ಕಾರದ ಕೆಲಸ ಮಾಡೋದು ಒಂದಲ್ಲ 10 ಕೆಲಸ 50 ಕೆಲಸ ಕೊಟ್ಟರು ನಾವು ಮಾಡ್ಲಿಕ್ಕೆ ತಯಾರಿದ್ದೀವಿ. ಸಮಸ್ಯೆ ಬಂದಿರೋದು ಏನು ವೇತನ ಕಡಿತ ಮಾಡ್ತಾಯಿದ್ದಾರೆ, ಔಟ್ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ. ಈಗ ಇನ್ನಂತೂ ಮಾಡ್ತೀವಿ, ಬೆಳಗ್ಗೆ ಹೊತ್ತು ಎಲ್ಲ ಇಲಾಖೆ ಅಧಿಕಾರಿಗಳಿರ್ತಾರೆ, ಸಿಬ್ಬಂದಿಗಳಿರ್ತಾರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ. ಇದು ಹೆಚ್ಚಿನ ಸಮಸ್ಯೆ ಆಗ್ತಿರ್ತದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗ್ತದೆ. ಈ ಔಟ್ ಮಾಡೋ ಸಾಯಂಕಾಲ 5:30 ಸಮಯದಲ್ಲಿ ನಾವು ಔಟ್ ಮಾಡಬೇಕಾದ್ರೆ ಅಲ್ಲಿ ಪಂಚಾಯತಿ ಸಿಬ್ಬಂದಿ ಆಯಿತು, ಕಂಪ್ಯೂಟರ್ ಆಪ್ರೇಟರ್ ಆಯಿತು, ಯಾರೂ ಇರೋಂಗಿಲ್ಲ. ಮಧ್ಯಾಹ್ನ ಆದಮೇಲೆ ಎಲ್ಲರೂ ಹೋಗಿರ್ತಾರೆ. ಆಲ್ಮೋಸ್ಟ್ 50-60% ಈ ಸಮಸ್ಯೆ ಎಲ್ಲ ಕಡೆಗಿದೆ. ಇನ್ನೂ ಕೆಲವು ಕಡೆಗೆ ಈ ಮಂಗಳೂರು, ಹಾಸನ, ಶಿವಮೊಗ್ಗ ಈ ಕಡೆ ಎಲ್ಲ ಫಾರೆಸ್ಟ್ ಇರೋದ್ರಿಂದ ಅಲ್ಲಿ ಸಮಸ್ಯೆ ಏನಂದ್ರೆ ಮಳೆ ಮತ್ತು ಆನೆಗಳ ಕಾಟ, ಹೀಗಾಗಿ ವಾಪಸ್ ಹೋಗೋದು ಕಷ್ಟ. ಅಲ್ಲಿ ಬಸ್ ಸೌಲಭ್ಯಗಳಿಲ್ಲ, ಗುಡ್ಡಗಾಡು ಪ್ರದೇಶಗಳು ಅಂಥಲ್ಲಿ ಕೂಡ ಸಮಸ್ಯೆ. ಈಗ ನಾವೇನು ಕೇಳ್ತಾ ಇದ್ದೀವಿ, ನೀವು ಇಲಾಖೆಯಿಂದ ನಮಗೆ ಬಯೋಮೆಟ್ರಿಕ್ ಸ್ವತಂತ್ರವಾಗಿ ಬಯೋಮೆಟ್ರಿಕ್ ವ್ಯವಸ್ಥೆ ಮಾಡಬೇಕು. ಇಲ್ಲಿ ಇರ್ತಕ್ಕಂಥ ಸಮಸ್ಯೆ ನೀವು ಸಮಸ್ಯೆನ ಅಲ್ಲೇ ಇಟ್ಕೇಸಿ ನಮ್ಮ ವೇತನ ಕಟ್ ಮಾಡಿದ್ರೆ ನಾವು ದುಡಿದ್ರೂ ಕೂಡ ನಮ್ಮದು ವೇತನ ನಮ್ಗೆ ಸಿಗ್ತಾಯಿಲ್ಲ. ಇಲಾಖೆ ಸ್ವತಂತ್ರವಾಗಿ ಬಯೋಮೆಟ್ರಿಕ್ ಮಷೀನನ್ನು ಅಳವಡಿಸ್ಬೇಕು. ಅದು ಆಗಲಿಲ್ಲಪ್ಪ ಅಂದ್ರೆ ಕೊನೆಯ ಪಕ್ಷ ನಮ್ಮ ಮೊಬೈಲ್ನಲ್ಲಿ ಈಗಾಗಲೇ ಕೆಲವೊಂದು ಡಿಪಾರ್ಟ್ಮೆಂಟ್ ಮೊಬೈಲಲ್ಲಿ ಕೊಟ್ಟಿದ್ದಾರೆ. ಮೊಬೈಲಲ್ಲಿ ಔಟ್ ಮಾಡಲಿಕ್ಕೆ ಇನ್ನಂತೂ ನಾವು ಮಾಡ್ತೀವಿ. ಔಟ್ ಮಾಡೋ ಸಲುವಾಗಿ ಆ ಲೊಕೇಶನ್ ವ್ಯಾಪ್ತಿಯೊಳಗೆ, ಪಂಚಾಯತಿ ವ್ಯಾಪ್ತಿಯೊಳಗೆ ನಾವು ಹೋಗಿ ಮಾಡಬೇಕಾಗ್ತದೆ.
ಅದು ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ. ಅಟ್ಲೀಸ್ಟ್ ನಮ್ಮ ಮೊಬೈಲಲ್ಲೇ ಅವಕಾಶ ಕೊಡ್ರಿ, ಇಲ್ಲಾಂದ್ರೆ ಬಯೋಮೆಟ್ರಿಕ್ ಮಾಡಿರಿ. ಎಲ್ಲಿವರೆಗೆ ಎರಡರಲ್ಲಿ ಒಂದು ಅವಕಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿವರೆಗೆ ಇಲಾಖೆದು ಇದು ಸಮಸ್ಯೆ ಅದ, ಸ್ಟೇಟ್ ಸಮಸ್ಯೆ ಅದ. ನಮ್ಮ ಸಮಸ್ಯೆಯಲ್ಲಿ ನಾವು ಕೆಲಸ ಮಾಡ್ಲತ್ತೀವಿ, ನಾವು ಕೆಲಸ ಮಾಡತಕ್ಕಂದ್ರೆ ನಮಗೆ ವೇತನ ಸಿಗ್ತಾಯಿಲ್ಲ. ಇದು ನಮ್ಮ ಸಮಸ್ಯೆ ಇಲ್ಲ, ನಾವು ಕೆಲಸ ಮಾಡಿದ್ರು ಕೂಡ ನೀವು ವೇತನ ಕಟ್ ಮಾಡ್ತೀರಂದ್ರೆ ಇಲಾಖೆ ವಿಕಲಚೇತರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ನಾವೇನು ಕಾನೂನನ್ನು ಕಾಪಾಡಬೇಕಾಗಿದೆ, ಸಂರಕ್ಷಣೆ ಮಾಡಬೇಕು. 2016 ಕಾಯ್ದೆ ಅದನ್ನು ಇಲಾಖೆನೇ ನೇರವಾಗಿ ಉಲ್ಲಂಘನೆ ಮಾಡಿದಂತ ಆಗ್ಲತ್ತದ. ಈ ಸುದ್ದಿಗೋಷ್ಠಿಯಲ್ಲಿ ಮಹೇಶ್ ಕುಲಕರ್ಣಿ, ರೇವಣಸಿದ್ದ ಮದನ್ಕರ್, ಶರಣು ಧರ್ಮಣ್ಣ, ಖಾಸಿಂ ಸಾಬ್ ಡೋಂಗರ್ಗಾಂವ್, ರಾಜೇಂದ್ರ ಕಾಮಕನೂರ್ ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲೆಯನ್ನು ಅತಿವೃಷ್ಟಿ ಜಿಲ್ಲೆ ಎಂದು ಘೋಷಿಸಿ ಕೂಡಲೇ ಮಧ್ಯಂತರ ಪರಿಹಾರ ನೀಡುವಂತೆ ಜಿಲ್ಲಾ ರೈತ ಹೋರಾಟ ಸಮಿತಿ ಕಲಬುರಗಿಯ ವತಿಯಿಂದ ಅವ್ವಣ್ಣ ಮ್ಯಾಕೇರಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಸತತವಾಗಿ ಸುರಿದ ಮಳೆಯಿಂದಾಗಿ ತೊಗರಿ, ಹೆಸರು, ಉದ್ದು, ಸೋಯಾ ಸೇರಿದಂತೆ ಇತರೆ ಬೆಳೆಗಳು ಜಲಾವೃತಗೊಂಡು ಸಂಪೂರ್ಣ ನಾಶವಾಗಿವೆ. ಆದ್ದರಿಂದ ಸರ್ಕಾರ ಕಲಬುರಗಿ ಜಿಲ್ಲೆಯನ್ನು ಅತಿವೃಷ್ಟಿ ಜಿಲ್ಲೆ ಎಂದು ಘೋಷಣೆ ಮಾಡಿ ಕೂಡಲೇ ಮಧ್ಯಂತರ ಪರಿಹಾರ ನೀಡಬೇಕು ಎಂದು ಜಿಲ್ಲಾ ರೈತ ಹೋರಾಟ ಸಮಿತಿ ಕಲಬುರಗಿಯ ವತಿಯಿಂದ ಅವ್ವಣ್ಣ ಮ್ಯಾಕೇರಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಆಗ್ರಹಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಒಂದು ಗುಂಡಾ ಜಿಲ್ಲೆಯಾಗಿ ಪರಿವರ್ತನೆ ಆಗಿದೆ. ಇಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲ ಹದಗೆಟ್ಟು ಹೋಗಿದೆ. ಇಲ್ಲಿ ಯಾರೂ ಹೇಳೋರು ಕೇಳೋರು ಇಲ್ಲ. ಬರೀ ಬಾಯಿ ಮಾತಿನಲ್ಲಿ ಇವತ್ತಿನ ದಿವಸ ಕಾನೂನು ಸುವ್ಯವಸ್ಥೆ ಪಾಲನೆ ಮತ್ತು ಈ ರೀತಿಯಾದಂಥ ಏನು ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಜಾಪ್ರಭುತ್ವ ಅಂಥೇಳಿ ಹೇಳ್ಕೊಂಡು ಬಂದಂಥ ಜಿಲ್ಲೆಯ ನಾಯಕರು ಇವತ್ತಿನ ದಿವಸ ಇವೆಲ್ಲವನ್ನು ಗಾಳಿಗೆ ತೂರಿ ಆನೆ ನಡೆದಿದ್ದೇ ದಾರಿ ಅನ್ನುವ ರೀತಿಯಲ್ಲಿ ಇವತ್ತಿನ ದಿವಸ ಜಿಲ್ಲೆಯಲ್ಲಿ ಒಂದು ಕಾನೂನು ವ್ಯವಸ್ಥೆಯಾಗಿದೆ. ಒಂದು ಕಡೆ ಜಿಲ್ಲೆಯಲ್ಲಿರುವಂಥ ಧಾರಾಕಾರವಾಗಿ ಮಳೆ ಸುರಿಯುತ್ತಿರುವಂಥ ಸಂದರ್ಭದಲ್ಲಿ ರೈತರು, ಸಾರ್ವಜನಿಕರು ತುಂಬ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಇವತ್ತಿನ ದಿವಸ ಏನು ತಮಗೆ ಬೇಕಾದ ರೀತಿಯಲ್ಲಿ, ಉದಾಹರಣೆಗೆ ಹೇಳಬೇಕಪ್ಪ ಅಂದ್ರೆ ನಿನ್ನೆ ಚಿತ್ತಾಪುರ ತಾಲೂಕಿನ ಏನು ಬಾಗೋಡಿ ಗ್ರಾಮದಲ್ಲಿ ಕಾಗಿಣಾ ನದಿಯಲ್ಲಿ ಏನು ಶೇಖರಣೆ ಮಾಡಿದ್ರು 1,00,000 ಟನ್ ಮೆಟ್ರಿಕ್ ಟನ್ ಉಸುಕು, ಅದು ಒಂದು ಅಧಿಕಾರಿಗಳು ಪೊಲೀಸರ ಸಮ್ಮುಖದಲ್ಲಿ ಇವತ್ತಿನ ದಿವಸ ರಾತ್ರಿಯವರೆಗೆ ಸಾಗಾಣಿಕೆ ಮಾಡಿದ್ದು ನೋಡಿದ್ರೆ ಇವತ್ತಿನ ದಿವಸ ಇವ್ರಿಗೆ ಯಾರು ಹೇಳೋರು ಕೇಳೋರು ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಯಾಕೆ ಈ ಮಾತು ಹೇಳಕತ್ತೀನಿ ಅಂದ್ರೆ, ಏನು ಏಪ್ರಿಲ್ 7ನೇ ತಾರೀಕಿನಿಂದ ಇಲ್ಲಿವರೆಗೆ ಅದು ನಿಲ್ಲಿಸಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಗುಂಡಿಯಲ್ಲಿ ಬಿದ್ದು ಒಬ್ಬ ವ್ಯಕ್ತಿನೂ ಕೂಡ ಸತ್ತಿದ. ಅದರ ಸಲುವಾಗಿ ನಾವು ಸಾಕಷ್ಟು ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಏನು ಮೇ 16, 17, 18ನೇ ತಾರೀಕಿನ ದಿವಸ ಏನು ರಾಜ್ಯದಲ್ಲಿರುವಂಥ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ತಜ್ಞರ ಸಮಿತಿ 3 ದಿವಸಗಳ ಕಾಲ ಸುಮಾರು 50 ಕಿಲೋಮೀಟರ್ವರೆಗೆ ಪಾದಯಾತ್ರೆ ಮುಖಾಂತರ ಎಲ್ಲ ವೀಕ್ಷಣೆ ಮಾಡಿ ಒಂದು ಸರ್ವೆ ರಿಪೋರ್ಟನ್ನು ಕೊಟ್ಟು ಸುಮಾರು 88 ಪೇಜ್ ಸರ್ವೆ ರಿಪೋರ್ಟ್ ಕೊಟ್ಟು, ಆ ಸರ್ವೆ ರಿಪೋರ್ಟ್ ಕೊಟ್ಟು 2,500 ಕೋಟಿ ರೂಪಾಯಿವರೆಗೆ ಅಲ್ಲಿ ಅಕ್ರಮ ಆಗಿದೆ, ಅದರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಮನವಿನೂ ಕೂಡ ಅವರು ವರದಿನೂ ಕೂಡ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದರು. ಇಷ್ಟಾದರೂ ಕೂಡ ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ಟ್ರಾನ್ಸ್ಪೋರ್ಟ್ ಕಮಿಟಿ ಒಂದು ಚೇರ್ಮನ್ ಇದ್ದಾರೆ, ಅವರು ಇವತ್ತಿನ ದಿವಸ ಹೆಂಗಾಗ್ಯಾರಪ್ಪ ಅಂದ್ರೆ ಒಂದು ಸರ್ವಾಧಿಕಾರಿ ಧೋರಣೆ ಇವತ್ತಿನ ದಿವಸ ಮಾಡ್ತಾಯಿದ್ದಾರೆ. ಯಾಕಂತ ಹೇಳಿದ್ರೆ ಸುಮಾರು 2,500 ಕೋಟಿ ರೂಪಾಯಿ ಅಲ್ಲಿ ಹಾನಿ ಆಗ್ಯದ, ಸರ್ಕಾರಕ್ಕೆ ಕಷ್ಟ ತೊಂದರೆ ಆಗ್ಯದ, ತೆರಿಗೆ ವಂಚನೆ ಆಗ್ಯದ, ಅವ್ರ ಮೇಲೆ ಕ್ರಮ ತಗೋರಿ ತಿಳ್ಕೊಂಡು ನಾವು ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಶಿವಕುಮಾರ್ ಪಾಟೀಲ್, ಬಸವರಾಜ್ ಗುಂಡಲಗೇರಿ, ಚಂದ್ರಕಾಂತ್, ನಾಗರಾಜ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಎಪಿಎಂಸಿಯಲ್ಲಿ ಇರುವ ಅನಧಿಕೃತ ಅಂಗಡಿಗಳನ್ನು ತೆರವುಗೊಳಿಸುವಂತೆ ಆಗ್ರಹಿಸಿ ಪ್ರಾರಂಭಿಸಿರುವ ಹೋರಾಟವನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಎಂದು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯ ಅಧ್ಯಕ್ಷರಾದ MS ಪಾಟೀಲ್ ನರಿಬೋಳ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ.
ಎಪಿಎಂಸಿ ಯಾರ್ಡ್ನಲ್ಲಿ ಅನಧಿಕೃತವಾಗಿ ಇರುವ ಅಂಗಡಿಗಳ ತೆರವಿಗೆ ಲಿಖಿತ ಭರವಸೆ ನೀಡಿ ಮಾತು ತಪ್ಪಿದ ಅಧಿಕಾರಿಗಳ ನಡೆ ಖಂಡಿಸಿ ಪ್ರತಿಭಟನೆ ನಡೆಸುತ್ತಿರುವ ಸಂದರ್ಭದಲ್ಲಿ ಅನಧಿಕೃತ ಅಂಗಡಿಗಳವರು ಗುಂಪು ಕಟ್ಟಿಕೊಂಡು ಹಲ್ಲೆಗೆ ಯತ್ನಿಸಿದ್ದಾರೆ. ಅಲ್ಲದೆ ದೂರು ದಾಖಲಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ. ಇದಕ್ಕೆಲ್ಲ ಹೆದರದೆ ನ್ಯಾಯಯುತವಾಗಿ ಹೋರಾಟ ಮಾಡಿ ಅನಧಿಕೃತ ಅಂಗಡಿಗಳ ತೆರವು ಆಗುವವರೆಗೂ ನಿಲ್ಲಿಸುವುದಿಲ್ಲ ಎಂದು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಎಂಎಸ್ ಪಾಟೀಲ್ ನರಿಬೋಳ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಏನಂತಂದ್ರೆ ತಮ್ಮೆಲ್ಲರಿಗೂ ಮಾಹಿತಿ ಇರುವಂತೆ, ಮನನ ಇರುವಂತೆ, ಕಲಬುರಗಿ ಜಿಲ್ಲೆಯ ನೆಹರು ಗಂಜ್ ಆವರಣದಲ್ಲಿ ಅನಧಿಕೃತ ಅಂಗಡಿ ಅಂದರೆ ಕಿರಾಣಿ ಇದು ಅಡತಿಗಳು ಹೊರತುಪಡಿಸಿ ಕಿರಾಣಿ ಆಗಿರ್ಬೋದು, ಟೈರ್ ಅಂಗಡಿ ಆಗಿರ್ಬೋದು, ಈ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಈ ಕೊರಿಯರ್ ಅಂಗಡಿಗಳಾಗಿರ್ಬೋದು, ಇವು ಈ ಕೃಷಿ ಚಟುವಟಿಕೆ ಹೊರತುಪಡಿಸಿದಂತೆ ಅನಧಿಕೃತ ಅಂಗಡಿಗಳನ್ನು ಅಲ್ಲಿ ಇರಬಾರ್ದು ಅಂತಕ್ಕಂಥದ್ದು ಪ್ರಥಮ ಬಾರಿಗೆ ಹೋರಾಟ ಪ್ರಾರಂಭ ಮಾಡಿರ್ತಕ್ಕಂಥವರು ನೆಹರು ಗಂಜ್ ಅಸೋಸಿಯೇಷನ್ನ ಆಗಿನ ಕಾರ್ಯದರ್ಶಿಗಳಾಗಿದ್ದಂಥ ಈಗಿನ ಅಧ್ಯಕ್ಷರಾಗಿರುವಂಥ ಸಂತೋಷ್ ಲಂಗರ್ ಅವರೇ. ಆದರೆ ಅವರು ಅಧ್ಯಕ್ಷರಾದ ಆ ಹೋರಾಟವನ್ನು ಕೈ ಬಿಟ್ಟಿದ್ರು. ಹಂಗಾಗಿ ನಾವು ಆ ಹೋರಾಟವನ್ನು ಕೈಗೆತ್ಕೊಂಡ್ವಿ ಅಷ್ಟೇ. ಆದರೆ ಇವತ್ತಿನ ದಿವಸ ನಾವು ಆ ಹೋರಾಟದ ವಿಷಯವಾಗಿ ಸುಮಾರು ಒಂದು ವರ್ಷ ಹತ್ತಿರ 1 ವರ್ಷ ಆಗ್ತಾ ಬಂತು. ಅದರ ಜೊತೆಗೆ ಬೆಂಗಳೂರಿಗೆ ಸುಮಾರು ಸಲ ಹೋಗಿ ನಿರ್ದೇಶಕರ ಮನವಿ ಸಲ್ಲಿಸ್ತೀವಿ, ಸಚಿವರಿಗೆ ಸಲ್ಲಿಸಿದ್ದೀವಿ, ಮುಖ್ಯಮಂತ್ರಿಗಳಿಗೆ ಕೊಟ್ಟಿವಿ, ರಾಜ್ಯಪಾಲರಿಗೆ ಕೊಟ್ಟಿದ್ವಿ. ಮತ್ತು 69 ದಿವಸಗಳ ನಿರಂತರ ಅನಿರ್ದಿಷ್ಟಾವಧಿ ಧರಣಿ ಮತ್ತು ಪಾದಯಾತ್ರೆಯ ಫಲವಾಗಿ ಕಲಬುರಗಿಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿಯವರು ಮತ್ತು ಕೃಷಿ ಮಾರುಕಟ್ಟೆ ಸಚಿವರಾಗಿದ್ದಂಥ ಶಿವಾನಂದ ಪಾಟೀಲ್ರವರು ಇದು APMC ವಿಷಯದಲ್ಲಿ ಕಾನೂನು ಏನು ಹೇಳ್ತದ, APMC ಕಾಯ್ದೆ ಏನು ಹೇಳ್ತದೆ, ಆ ಕಾಯ್ದೆ ಪ್ರಕಾರ ಕೆಲಸ ಮಾಡಬೇಕು ಅಂತೇಳಿ APMC ಅಧಿಕಾರಿಗಳಿಗೆ ಖಡಕ್ ಒಂದು ಆದೇಶವನ್ನು ನೀಡಿದಾಗ ಅಧಿಕಾರಿಗಳು ಮತ್ತು ಈಗಿನ ಆದೇಪಗೌಡರಾಗಿರ್ತಕ್ಕಂಥ APMC ಕಾರ್ಯದರ್ಶಿಗಳು ಮತ್ತು ಆಗಿನ ಕಾರ್ಯದರ್ಶಿಗಳು ಈಗಿನ ಆಡಳಿತಾಧಿಕಾರಿ ಆಗಿರ್ತಕ್ಕಂಥ ಶ್ರೀಮಾನ್ ಅಲ್ಲಬಕ್ಷ್ ಬಿಜಾಪುರಿ ಅವರು ಮತ್ತು ಅವರ ತಂಡ ನಮ್ಮ ಒಂದು ಕುಂತಿರ್ತಕ್ಕಂಥ ಟೆಂಟಿಗೆ ಬಂದು ಸಚಿವರ ಆದೇಶದಂತೆ ಆಗಸ್ಟ್ 18ರವರೆಗೆ ಅವರಿಗೆ ಒಂದು ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ಹೊರಗೆ ಜಾಗ ನೋಡ್ಕೊಳ್ಳೋಕೆ, ದುಕಾನು ಹುಡುಕಾಡ್ಲಿಕ್ಕೆ ಸಮಯ ಕೊಡ್ತಾಯಿದ್ದೀವಿ. 18ರವರೆಗೆ ಅವ್ರು ಖಾಲಿ ಮಾಡಬೇಕು. ಒಂದು ವೇಳೆ ಮಾಡದೇ ಇದ್ದರೆ 19ನೇ ತಾರೀಕು ದಿವಸ ನಾವು ಅವುಗಳನ್ನು ಕೀಲಿ ಹಾಕಿ ಸೀಜ್ ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸೆನ ಲಿಖಿತ ರೂಪದಲ್ಲಿ ನೀಡಿದಾಗ ನಾವು ಅವರ ಭರವಸೆಯ ಮೇಲೆ ಹೋರಾಟವನ್ನು ಹಿಂಪಡೆದಿದ್ವಿ. ಅದು ತಮ್ಮೆಲ್ಲರ ಗಮನಕ್ಕಿದ್ದದ್ದು. ಹಾಗಾಗಿ ನಾವು 18ರ ತನಕ ಕಾಯ್ದ್ವಿ. ಆಮೇಲೆ 18 ಆದಮೇಲೆ 19ನೇ ತಾರೀಕು ನಾನು ಕಚೇರಿಗೆ ಹೋಗಿ ಕಾರ್ಯದರ್ಶಿಗಳನ್ನು ಈ ಒಂದು ವಿಷಯದ ಕುರಿತು ಏನು ಕ್ರಮ ಕೈಗೊಂಡೆ ಅಂತ ಕೇಳಕ್ಕೆ ಹೋದಾಗ ಕಾರ್ಯದರ್ಶಿಗಳು ಅಲ್ಲಿರಲಿಲ್ಲ. ಕಾರ್ಯದರ್ಶಿಗಳಿರಲಾರ್ದಾಗ ನಾನು ಸಹ ಕಾರ್ಯದರ್ಶಿಗಳನ್ನು ಪ್ರಶ್ನೆ ಮಾಡಿದಾಗ ಅವ್ರು ಒಂದೇ ಮಾತಂದ್ರು, ಇಲ್ಲರಿ ಅವ್ರು ವಿಸಿಟಿಂಗ್ ಹೋಗ್ಯಾರಿ ಅಂತಂದ್ರೆ. ವಿಸಿಟಿಂಗ್ ಅಂದರೆ ಇವತ್ತಿನ ದಿವಸ ಪ್ರಮುಖ ಕೆಲಸ ಮಾಡೋದ್ಬಿಟ್ಟು ವಿಸಿಟಿಂಗ್ ಹೋಗ್ಯಾರ ಅಂದರೆ ಇವ್ರು ಕಾಲಹರಣ ಮಾಡ್ಲಕತ್ತಾರ ಅಂತಕ್ಕಂಥದ್ದು ಕೋಪದಿಂದ ನಾನು ಅಲ್ಲೇ ಮಳೆಯಲ್ಲೇ ಧರಣಿ ಕುಳಿತೆ. ಸುಮಾರು ಗಂಟೆಗಳ ಕಾಲ ಕುಳಿತಾಗ ಮಾಧ್ಯಮ ಮಿತ್ರರು ಬಂದರು, ಎಲ್ಲರೂ ಬಂದರು. ಆ ಸಂದರ್ಭದಲ್ಲಿ ಕಾರ್ಯದರ್ಶಿಗಳು ಅದು ಗೊತ್ತಾಗಿ ದೌಡಾಯಿಸಿದ್ರು. ಇಲ್ಲ, ನಾನು ನಾಳೆ ಬೆಳಗ್ಗೆಯಿಂದ ಕೀಲಿ ಹಾಕ್ಲಿಕ್ಕೆ ಚಾಲು ಮಾಡ್ತೀನಿ, ಈಗ ಹೋಗಿ ವಾರ್ನಿಂಗ್ ಕೊಡ್ತೀನಿ ಅಂದರು. ಅವರು ವಾರ್ನಿಂಗ್ ಕೊಡೋ ಹೊತ್ತಿಗೆ ಏನಾಯಿತು, ಕಾರ್ಯದರ್ಶಿಗಳಿದ್ದರು, ಸಹ ಕಾರ್ಯದರ್ಶಿಗಳಿದ್ದರು, ಎಲ್ಲ ಅವ್ರ ಸಿಬ್ಬಂದಿ ವರ್ಗ ಇತ್ತು. ಅವ್ರು ಯಾರಿಗೆ ಏನು ಕೀಲಿ ಹಾಕ್ತಾರ ಅಥವಾ ಏನು ವಾರ್ನಿಂಗ್ ಕೊಡ್ಲಕ್ಕೆ ಹೋಗ್ಯಾರ ಅಂತ ನಾವು ನೋಡ್ಲಕ್ಕೆ ಹೋಗಿದ್ವಿ. ಶಿವಲಿಂಗಳಿ ಮನೆಯವರು ನಾವು ಇಬ್ಬರು ಇದ್ವಿ, ದೂರನಿಂದ ನೋಡ್ಲಾಗ್ತೀವಿ ಅದನ್ನು. ಆದರೆ ಅದು ಒಂದೇ ಉದ್ದೇಶವನ್ನು ಇಟ್ಕೊಂಡು ನಿನ್ನೆ ದಿವಸ ನಾವು ಸೆಕ್ಯೂರಿಟಿಗಳಿಗೆ ಮೀಟ್ ಮಾಡೋಣ ಅಂತ ಹೋದಾಗ ಸುಮಾರು 700ರಿಂದ 900 ಮಂದಿ, ಮತ್ತು ಅಲ್ಲಿ ಅಡತಿ ವ್ಯಾಪಾರಸ್ಥರು 99% ಇರಲಿಲ್ಲ. ಏನು ಈ ಅನಧಿಕೃತ ಅಂಗಡಿಗೆ ಬಾಡಿಗೆ ಏನು ಕೊಟ್ಟಾರ ಅದ್ರ ಮಾಲಕರು ಮತ್ತು ಅಲ್ಲಿ ದುಕಾನ್ದಾಗ ಕಿರಾಯ ಇದ್ದವರು ಸುಮಾರು 700ರಿಂದ 900 ಜನ ಬಂದು, ನಾನು ಒಬ್ಬನೇ ಇದ್ದೆ ಅವಾಗ, ಮತ್ತು ಇಬ್ಬರು ಮಹಿಳೆಯರು ಹೋರಾಟಗಾರರಿದ್ದರು. ನಮ್ಮೆಲ್ಲರಿಗೆ ಮುತ್ತಿಗೆ ಹಾಕಿ, ನಿಮ್ಮದು ಭಾಳ ಆಗ್ಯದ, APMC ಹೆಸರು ಖರಾಬ್ ಮಾಡ್ಲಾತ್ತೀರಿ, APMCದಾಗ ಇಲ್ಲೇನೋ 2 ನಂಬರ್ ದಂಧ ನಡೆದಿಲ್ಲ, ನೀವು ಇದ್ರ APMCದಾಗ ಏನು ಮಾಡಿ ನಿಮಗೇನು ಪ್ರಾಬ್ಲಮ್ ಆಗ್ತದೆ ಅಂತಕ್ಕಂಥದ್ದು ನಮಗೆ ಎಳೆದಾಡೋದು ಆಯಿತು. ಮತ್ತು ಇಲ್ಲಿ ಪ್ರಾಬ್ಲಮ್ ಆಗ್ಲಕ್ಕತ್ತದ ಅಂತೇಳಿ ಕೇಸಿಂದ ಏನಾದ್ರೆ ಅಲ್ಲಿ ಮುಗಿಸ್ಬಿಡಮ್ಮ ಅಂತಕ್ಕಂಥ ಮಾತನಾಡಿದ್ರು. ನಾ ಎಲ್ಲದಕ್ಕೆ ತಯಾರಿನಿ, ನಾ ಯಾರಿಗೆ ಅನ್ಯಾಯ ಮಾಡವಲ್ಲ, ಕಾಯ್ದೆ ಪ್ರಕಾರ ಹೋರಾಟ ಮಾಡ್ಲಾಯ್ತೀನಿ. ಅದು ತಮ್ಮೆಲ್ಲರೂ ಗಮನಕ್ಕಿರಲಿ. ಅಲ್ಲಿದ್ದವ್ರಿಗೆ ಹೇಳಿದ್ದು ಈ ವಿಷಯದ ಕುರಿತು ನಿಮ್ಮ ಅಧ್ಯಕ್ಷ ಸಂತೋಷ್ ಲಂಗರ್ ಅವರೇ ಮನವಿ ಕೊಟ್ಟರೆ ಇದಕ್ಕೆ ಏನು ಹೇಳ್ತಾರೆ ಅಂದಾಗ ಅವರು ಅಧ್ಯಕ್ಷರ ಅವ್ರದ್ದು ಅಡತಿಯಾದಾಗ ಕೊಡ್ತಾರೆ, ನಿಮಗೇನು ಅಧಿಕಾರ ಅದ ಅಂದ್ರೆ ಅದೇ
ಸಾರ್ವಜನಿಕ ವ್ಯಕ್ತಿಯಾಗಿ ನಾನು ನಿಮ್ಮ ದುಕಾನ್ ಬಂದು ಕುಂತಿಲ್ಲ, APMC ಕಾರ್ಯಾಲಯದ ಬಂದು ಕುಂತೀನಿ, ಇದರ ಅಧಿಕಾರ ನನಗುನಾದ ನಿಮಗುನಾದ ಅಂತ ಇದ್ದಾಗ ಲಂಗರ್ ಅವರು ಇಲ್ಲ ನೀವು ಹೆಣ್ಮಕ್ಳ ದುಕಾನಕ್ಕೆ ಹೋಗಿ ಕೀಲಿ ಹಾಕ್ಲಕ್ಕೆ ಹೋಗಿರಿ, ಗುಂಡಾಗಿರಿ ಮಾಡ್ಲಕ್ಕೈತೀರಿ ಅಂದ್ರೆ ನಾ ಗುಂಡಾಗಿರಿ ಮಾಡಿಲ್ಲ, ನೀವೆಲ್ಲರೂ ಗುಂಡಾಗಿರಿ ಮಾಡ್ತೀರಿ ಅಂತಕ್ಕಂಥದ್ದು ಅಲ್ಲಿ ಮಾತಿನ ಚಕಮಕಿನ ಆಯಿತು. ಅದಕ್ಕೆ ತಮ್ಮ ಮಾಧ್ಯಮದ ಮುಖಾಂತರ ಇಷ್ಟೇ ತಿಳಿಸೋದು, ನಾನು ದುಕಾನಕ್ಕೆ ಹೋಗಿ ಅಲ್ಲಿ ಮಹಿಳೆಯರಿದ್ದರು ಕೀಲಿ ಹಾಕ್ಲಕ್ಕೆ ಹೋಗಿನಿ ಅನ್ನೋದು ಅದು ಸಾಕ್ಷಿ ಸಮೇತ ತನಿಖೆ ಆಗಲಿ, ಅದ್ರಾಗ ಏನೋ ನಾ ತಪ್ಪಿಸ್ತತ್ತಿದ್ರು ನನ್ನ ಮೇಲೆ ಶಿಕ್ಷೆ ಆಗಲಿ, FIR ಮಾಡಿ. ನಾ ಅವ್ರಿಗೆ ಅದೇನು FIR ಮಾಡಿ ನನ್ನ ಮೇಲೆ ಅಂದ್ರೆ ಇಲ್ಲ ಅವ್ರು ಹೆಣ್ಮಕ್ಳು ಬರ್ತಾರೆ ಅವ್ರೇನು ಮಾಡ್ತಾರೆ ಅಂದರು. 3 ತಾಸು ನಿಂತೆ ಅವ್ರು ಕರೆಸಿದಂಥ ಒಬ್ಬರು ಬರಲಿಲ್ಲ, ಇಲ್ಲಿ ಎಲ್ಲರೂ ಸಾಕ್ಷಿ ಇದ್ದರು. ಆದ್ರೆ ಅದ್ರ ಜೊತೆಗೆ ಅವರೇ ಕೊಟ್ಟು ಕಾಪಿನ ಅವರು ಮಾಡಿ ಹೆಂಗದಂತ ಸಂತೋಷ್ ಲಂಗರ್ ಅವರು APMCದವರು ಅವ್ರು ಇವು ತೆಗೆಯಂತ ಕೊಟ್ರೆ ಅದು ಚಮತ್ಕಾರ, ನಾವು ಅದು ತೆಗೆಯಂತ ಕೊಟ್ರೆ ಬಲಾತ್ಕಾರ. ಅಂದ್ರೆ ಅವ್ರು ಮಾಡಿದ್ರು ಒಂದು, ನಾವು ಮಾಡಿದ್ರು ಕಾನೂನು ಇಬ್ಬರಿಗೆ ಒಂದೇ ಅರ್ಥಕ್ಕಾರೆ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಹೀಗಾಗಿ ತಮ್ಮ ಮಾಧ್ಯಮಕ್ಕಂತೂ ತಿಳಿಸೋದಿಷ್ಟೇ, ಸಂತೋಷ್ ಲಂಗರ್ ಅವರಿಗೆ ಅಧ್ಯಕ್ಷರಿಗೆ, ನೋಡ್ರಿ ಲಂಗರ್ ಅವರೇ, ನೀವು 100 ಮಂದಿ ಅಲ್ಲ 1000 ಮಂದಿ ಅಲ್ಲ, ನಾನು ನ್ಯಾಯಪರ ಹೋರಾಟ ಮಾಡ್ತಾಯಿದ್ದೀನಿ. ಈ ವಿಷಯದಾಗ ನೀವು ಎಷ್ಟು ಮಂದಿ ಬಂದರೂ ಮುಂದಿಟ್ಟು ಹೆಚ್ಚಿ ಹಿಂದಿಡುವ ಪ್ರಶ್ನೆ ಇಲ್ಲ, ನಾ ಹೋರಾಟ ನಿರಂತರವಾಗಿ ಮುಂದುವರಿಸ್ತೀನಿ ಅಂತಕ್ಕಂಥ ಮಾಹಿತಿನ ತಮ್ಮ ಮಾಧ್ಯಮದ ಮುಖಾಂತರ ಅವರಿಗಾಗಿರ್ಬೋದು, ಕಾರ್ಯದರ್ಶಿಗಳಿಗಾಗಿರ್ಬೋದು, ನಿರ್ದೇಶಕರಿಗಾಗಿರ್ಬೋದು ಸರ್ಕಾರಕ್ಕೆ ಕೊಡ್ತಾಯಿದ್ದೀನಿ. ಹಾಗಾಗಿ ಇವತ್ತು ಒಂದು ದಿವಸ ಕಾರ್ಯದರ್ಶಿಗಳು ಇವತ್ತು ಮುಂಜಾನೆ ಕೆಲಸ ಚಾಲೂ ಮಾಡ್ತೀವಿ ಅಂತ ಹೇಳ್ಯಾರ. ನಿನ್ನೆ 2 ಹಾಕ್ಯಾರ ಕೀಲಿ, 2 ಸೀಸ್ ಮಾಡಿದಾರ, 2 ಆದಮೇಲೆ ಕೆಲಸ ಕೈ ಬಿಟ್ಟಾರ. ಚೇಂಬರ್ದವ್ರು ಮನವಿ ಕೊಟ್ಟಾರಿ, ನಾ ಮ್ಯಾಲೆ ಮಾತಾಡ್ತೀನಿ ಅಂದರು. ನಾ ರಾತ್ರಿ ಫೋನ್ ಮಾಡಿ ಇವತ್ತು 10 ಗಂಟೆಯಿಂದ ಚಾಲ ಮಾಡ್ತೀನಿ ರೀ ಅಂದಾರ. ನಾವು ಇವತ್ತು ಒಂದು ದಿವ್ಸ ಕಾಯ್ತೀವಿ, ಇವತ್ತು ನಿಂತು ಕೆಲಸ ಚಾಲು ಮಾಡಲಂದ್ರೆ ನಾವು ಮತ್ತೆ ನಾಳೆ ನಾವೆಲ್ಲ ಸಭೆ ಸೇರಿ 2 ಇಲ್ಲ 4 ಇಲ್ಲ 5 ದಿವಸದಲ್ಲಿ ಮತ್ತೆ ಎಲ್ಲ ಸಂಘಟನೆ ಮುಖಂಡರು ಸೇರಿ ನಾವು ಈ 1ನೇ ತಾರೀಕು ಒಳಗಾಗಿನೇ ನಾವು ಅಲ್ಲಿ ಮತ್ತೆ ಅನಿರ್ದಿಷ್ಟವಾಗಿ ಮತ್ತು ಎಲ್ಲರ ನೇತೃತ್ವದಲ್ಲಿ ಅದಕ್ಕಿಂತಲೂ ಒಂದು ಉಗ್ರವಾದ ಹೋರಾಟನ ನಾವು ಪ್ರಾರಂಭ ಮಾಡಬೇಕಾಗ್ತಂತ ಎಚ್ಚರಿಕೆಯನ್ನು ತಮ್ಮ ಮಾಧ್ಯಮದ ಕೊಡ್ತಾ ಇದ್ದೀನಿ. ಈ ಸುದ್ದಿಗೋಷ್ಠಿಯಲ್ಲಿ ದಲಿತ ಸೇನೆಯ ಜಿಲ್ಲಾಧ್ಯಕ್ಷರಾದ ಮಂಜುನಾಥ ಭಂಡಾರಿ, ಹಿಂದೂ ಜಾಗೃತಿ ಸೇನೆಯ ಅಧ್ಯಕ್ಷರಾದ ಲಕ್ಷ್ಮೀಕಾಂತ್ ಸ್ವಾದಿ, ಶ್ರೀದೇವಿ ಪಾಟೀಲ್, ಸುಮಾ ಕವಲ್ದಾರ್, ಇಂದ್ರಾ ರೆಡ್ಡಿ ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.